2/2/2026 ಯರಗುಪ್ಪದಲ್ಲಿ ಒಂದು ಗಡಿಭಾಗದ ಅಮಾನೀಯ ಘಟನೆ ನಡೆದಿದೆ. ಅದು ಒಬ್ಬ ಅಮಾಯಕ ಬಡವನ ಜೀವ ಉಂಟು. ಅಂದರೆ ಕಮಲಾಕರ ಭಟ್ಟ ಅಂತೇಳಿ ಅವನು ಒಬ್ಬ ಜ್ಯೋತಿಷ್ಯ ಮಾಡಿಕೊಂಡು ಈ ರಾಜ್ಯದಲ್ಲಿ ಟಿವಿ ಮುಂದೆ ಕೂತ್ಕೊಂಡು ಜನರಿಗೆ ಸುಳ್ಳನ್ನು ಹೇಳಿ ಹಣ ಸಂಪಾದನೆ ಮಾಡಿ ಅಕ್ರಮ ಸಂಬಂಧವನ್ನು ಇಟ್ಕೊಂಡು ಇವತ್ತು ಸುಚಿತ್ರಾ ಎಂಬುವಂಥ ಮಹಿಳೆಯನ್ನು ಅಕ್ರಮವಾಗಿ ಇಟ್ಕೊಂಡು ಅವರ ಕುಟುಂಬದ ಮತ್ತು ಅವಳ ಗಂಡನನ್ನು ಬೇರ್ಪಡಿಸಿ ಕುಟುಂಬದಿಂದ ಮಕ್ಕಳು ಮತ್ತು ಅವಳನ್ನು ತಗೊಂಡೋಗಿ ಶಿವಮೊಗ್ಗದಲ್ಲಿ ಬಾಡಿಗೆ ಮನೆಯನ್ನು ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದು 9 ತಿಂಗಳಿಂದ ಅವಳ ಜೊತೆ ಇದ್ದು ಅನೈತಿಕವಾಗಿ ಅವಳನ್ನು ಬಳಸಿಕೊಂಡು ಬೇಡದೇ ಇರುವಂಥ ಕೃತ್ಯಗಳನ್ನೆಲ್ಲ ಇಲ್ಲಿವರೆಗೂ ಮಾಡಿ ಒಂದೇ ದಿನ ಅವರ ಮಗಳಿಂದ ಈ ಘಟನೆ ಬೆಳಕಿಗೆ ಬರ್ತದೆ. 2ನೇ ತಾರೀಕಿನ ದಿವಸ ಬೆಳಗ್ಗೆ ಅವರ ಅಪ್ಪಗೆ ಮಗಳು ಫೋನ್ ಮಾಡಿ, ಅಪ್ಪ ನನಗೆ ಇಲ್ಲಿ ತೊಂದರೆ ಆಗ್ತಾ ಇದೆ, ಇವರಿಂದ ಭಾಳ ಟಾರ್ಚರ್ ಆಗ್ತಾ ಇದೆ, ಅವರು ಅನೈತಿಕ ಸಂಬಂಧದಲ್ಲಿ ತೊಡ್ಕೊಂಡಿದ್ದಾರೆ, ನನ್ನನ್ನು ಕರ್ಕೊಂಡು ಹೋಗಿ ಅಂತೇಳಿ ಮಗಳು ಫೋನ್ ಮಾಡಿದಾಗ ಮಹೇಶ್ ಜಟ್ಟಾನಾಯ್ಕನವರು ಮಗಳಿಗೆ ಫೋನ್ ಮಾಡಿ, ನೀನು ಸಿದ್ಧಾರ್ಥ ಬಂದ್ಬಿಡು, ನಾವು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಆ ಹುಡುಗಿ ಸಿದ್ಧಾರ್ಥ ಬಂದು ಅವರ ಅಪ್ಪಗೆ ಫೋನ್ ಮಾಡ್ತಾಳೆ. ಬಂದ ತಕ್ಷಣ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಈ ಪೊಲೀಸ್ ಸ್ಟೇಷನಿಂದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ರಿ ಅಂತಾರೆ. ಆವಾಗಲೂ ಅಲ್ಲಿಗೂ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟು ಮನೆಗೆ ಹೋಗ್ತಾರೆ. ರಾತ್ರಿ 9 ಗಂಟೆಗೆ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಜೊತೆಗೆ ಮುಸ್ಲಿಂ ಒಂದು 4-5 ಜನ ಗುಂಡಗಳು, ಅಂದರೆ ಸಫಾರಿ ಕಿಲ್ಲರ್, ಇವರನ್ನು ಕರ್ಕೊಂಡು ಬಂದು ಏಕಾಏಕಿ ರಾತ್ರಿ ಸುಮಾರು 9 ಗಂಟೆ ಮೇಲೆ ಅವರ ಮನೆಗೆ ಹೋಗಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿ ಮಗಳನ್ನು ಕರ್ಕೊಂಡು ಹೋಗ್ಬೇಕು ನಾವು ಅಂತೇಳಿ ಅವ್ರ ಮನೆ ಮುಂದೆ ಕೇಳ್ತಾರೆ. ಆವಾಗ ಮಹೇಶ್ ನಾಯ್ಕ ಅದನ್ನು ಮಗಳನ್ನು ನಾನು ಕಳಿಸಲ್ಲ ಅಂತೇಳಿ ತಡಿಲಿಕ್ಕೆ ಹೋದಾಗ ಅವರಿಗೆ ಚಾಕುದಿಂದ ಇರಿತಾರೆ. ಇರಿದಾದ್ಮೇಲೆ ಮತ್ತೆ ಅವ್ರ ಅಣ್ಣ ವಸಂತ್ ಜಟ್ಟಾನಾಯ್ಕ ಹೋಗಿ ಅದನ್ನು ತಡಿಲಿಕ್ಕೆ ಮುಂದಾಗ್ತಾರೆ. ಆವಾಗ ಅವರಿಗೂ ಕೂಡ ಚಾಕುದಿಂದ ತಿವಿದು ಅವರನ್ನು ಅಲ್ಲೇ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ತಕ್ಷಣ ಮತ್ತೆ ಪಕ್ಕದ ಮನೆಯಲ್ಲಿದ್ದಂಥ ಆಟೋ ಚಾಲಕನಾಗಿದ್ದಂಥ ಕುಮಾರ್ ನಾಯ್ಕ್ ಅವನು ಬಿಡಿಸ್ಲಿಕ್ಕೆ ಹೋಗ್ತಾರೆ. ಅವನಿಗೂ ಕೂಡ ಚಾಕುದಿಂದ ಇರಿತಾರೆ. ಮಹೇಶಿಗೂ ಚಾಕುದಿಂದ ಇರಿತಾರೆ. ಇನ್ನು ಹಾಗೆ ಅವರು ಲಾಂಗು ಮತ್ತು ತಲವಾರು ಇವುಗಳನ್ನು ತಗೊಂಡು ಬಂದು ಜನರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನೋಡ್ತಾರೆ. ಅಲ್ಲಿದ್ದವರೆಲ್ಲ ಭಯಭೀತರಾಗಿ ಸ್ವಲ್ಪ ಹಿಂದೆ ತೆಗಿತಾರೆ. ತಕ್ಷಣ ಪೊಲೀಸಿಗೆ ಫೋನ್ ಮಾಡ್ತಾರೆ. ಪೊಲೀಸ್ ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಅಷ್ಟೊತ್ತಿಗೆ ವಸಂತ್ ಜಟ್ಟಾನಾಯ್ಕ್ ಮೃತಪಟ್ಟಿರ್ತಾನೆ. ಹಾಗೆ ಸ್ವಲ್ಪ ಹೊತ್ತಿಗೆ ಕುಮಾರನನ್ನ ಮತ್ತು ವಸಂತನನ್ನ ಮತ್ತು ಮಹೇಶ್ 3 ಜನರನ್ನು ಆಸ್ಪತ್ರೆಗೆ ದಾಖಲಿಸ್ತಾರೆ. ಇವತ್ತು ಸಾವು ಬದುಕಿನ ಮಧ್ಯೆ ಕುಮಾರ್ ನಾಯ್ಕ ಹೋರಾಡ್ತಾ ಇದ್ದಾನೆ. ಸುಮಾರು ಈಗಾಗಲೇ ನಾರಾಯಣಹಳ್ಳಿಯಲ್ಲಿ 6 ಲಕ್ಷ ರೂಪಾಯಿಯನ್ನು ಬಿಲ್ ಮಾಡಿದ್ದಾರೆ. ಅವನಿಗೆ ಮಹೇಶನಿಗೂ ಕೂಡ ಮೆಗನ್ ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾನೆ. ಅವನಿಗೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಇವರಿಬ್ಬರು ಕೂಡ ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ದಾರೆ. ಇಂಥ ಕೃತ್ಯಗಳು ನಡಿಬಾರ್ದಾಗಿತ್ತು, ಆದರೆ ನಡೆದೋಗಿದೆ. ಇದಕ್ಕೆ ಕಾರಣ ಕಮಲಾಕರ ಭಟ್ಟ ಮತ್ತು ಸುಚಿತ್ರಾ. ಇವತ್ತು ಕಂಪ್ಲೇಂಟಲ್ಲಿ ಸುಚಿತ್ರನ A1 ಆರೋಪಿ ಮಾಡಿ ಕಮಲಾಕರ ಭಟ್ಟನ 3A ಆರೋಪಿ ಮಾಡಿದ್ದಾರೆ. ಅದು ತಪ್ಪು. ಯಾಕಂದರೆ ಅವನಿಗೆ ಮೊದಲನೇ ಆರೋಪಿ ಮಾಡಬೇಕು. ಕಾನೂನಲ್ಲಿ ಅವ ಹೇಳಿದ್ದಾನೆ. ಮೊನ್ನೆ ಒಂದು ಆಡಿಯೋ ರಿಲೀಸ್ ಆಗಿದೆ TV ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕರು ವಾಟ್ಸಾಪ್ ಫೇಸ್ಬುಕ್ಕಲ್ಲೆಲ್ಲ ರಿಲೀಸ್ ಆಗಿದೆ. ನಾನು 9 ತಿಂಗಳಿಂದ ನನಗೆ ಸುಚಿತ್ರಾ ಪರಿಚಯ ಆಗಿದ್ದಾಳೆ. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ. ಅವಳು ನನಗೆ ದೇವರು ಕೊಟ್ಟಂಥ ಗಿಫ್ಟು, ಅವಳು ಭಗವಂತನೇ ನನಗೆ ಕಳಿಸಿದ್ದಾನೆ. ಅವಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಹೇಳ್ಕೊಂಡಿದ್ದೆ. ಹಾಗಾಗಿ ಅವಳಿಗೋಸ್ಕರ ಅವಳು ಗಂಡನನ್ನು ಕೊಲ್ಲಿಕ್ಕೆ ಬಂದಂಥವನು ಇವತ್ತು ಅಮಾಯಕ ವಸಂತ್ ಜಟ್ಟಾನಾಯ್ಕನ್ನು ಕೊಂದಿದ್ದಾನೆ. ಹಾಗಾಗಿ ಕಾನೂನಲ್ಲಿ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು. ಯಾವುದೇ ಒತ್ತಡಕ್ಕೆ ಅಧಿಕಾರಿಗಳು ಮಣಿಬಾರದು. ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ನ್ಯಾಯಾಲಯ ಇರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಕಾನೂನು ಸಚಿವರು, ರಾಜ್ಯಪಾಲರು ಎಲ್ಲ ವ್ಯವಸ್ಥೆಗಳು ಇದ್ರ ವಿರುದ್ಧ ನಿಂತು ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು. ಯಾಕಂದರೆ ಪ್ರಭಾವಿ ಇರೋದ್ರಿಂದ ಅನೇಕ ರಾಜಕೀಯ ಮುಖಂಡರುಗಳ ಫೋಟೋವನ್ನು ಇಟ್ಕೊಂಡು ಇವತ್ತು ಅಧಿಕಾರಿಗಳಿಗೆ ಎದುರಿಸುವಂಥ ಕೆಲಸವನ್ನು ಮಾಡ್ಬೋದು. ಮುಂದೆ ಹಣದ ಆಮಿಷನು ಕೂಡ ಅಧಿಕಾರಿಗಳಿಗೂ ಅಥವಾ ನ್ಯಾಯಾಲಯಕ್ಕೂ ಒಟ್ಟುವಂಥ ಪರಿಸ್ಥಿತಿ ಇರ್ಬೋದು. ಆದ್ದರಿಂದ ಯಾಕೂ ಕೂಡ ಒತ್ತಡಕ್ಕೆ ಮಣಿದೆ
ಕಾನೂನಲ್ಲಿ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂದರೆ ಅವರಿಗೆ ಮರಣದಂಡನೆ ಆಗಬೇಕು. 7 ಜನರಿಗೂ ಮರಣದಂಡನೆ ಆಗಬೇಕು, ಇಲ್ಲ ಅಂದರೆ ಗಲ್ಲೇರಿಸಬೇಕು. ಅವರನ್ನು ಜೀವಾವಧಿ ಶಿಕ್ಷೆ ಮಾಡಿ ಯಾವುದೇ ಕಾರಣಕ್ಕೂ ಬೇಲ್ ಕೊಡದೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು. ಆದರೆ ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ ಗೃಹ ಸಚಿವರು ಹೆಚ್ಚಿನ ಪ್ರಮುಖ ಪಾತ್ರವನ್ನು ವಹಿಸಬೇಕು. ನಾವು ಇವತ್ತು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಕಾರಣ ಇಷ್ಟೇ, ಈಗಾಗಲೇ ಚಿಕಿತ್ಸೆ ಪಡಿತಿರುವಂಥ ಕುಮಾರ್ ನಾಯ್ಕಿಗೆ ಭಾಳ ಬಡವ, ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವನಿಗೆ ಯಾವುದೇ ರೀತಿಯ ಹಣದ ಸೋರ್ಸ್ ಇಲ್ಲ, ಭಾಳ ಸಮಸ್ಯೆಲಿದ್ದಾರೆ. ಆದ್ದರಿಂದ ಅವನಿಗೆ ತಕ್ಷಣ ಅಲ್ಲಿ ಬೇಕಾದಂಥ ಬಿಲ್ಲನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಸ್ವಲ್ಪ ಮಾತಾಡಿ ಆಸ್ಪತ್ರೆ ಜೊತೆ ಭರಣ ಮಾಡ್ತೀವಿ ಅಂತ. ಆದರೆ ಇವತ್ತಿನವರೆಗೂ ಕೂಡ ಮಾತಾಡಲಿಲ್ಲ. ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಆ ಒಂದು ಬಿಲ್ ಕಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇದು ಅಮಾಯಕನ ಕೊಲೆ, ಅಚಾನಕವಾಗಿ ಮಾಡಿಲ್ಲ, ಬೇಕು ಅಂತೇಳಿ ಉದ್ದೇಶಪೂರ್ವಕ ಮಾಡಿದ್ರಿಂದ ಕಮಲಾಕರ ಭಟ್ಟನ ಆಸ್ತಿಯನ್ನು ಮತ್ತು ಸುಚಿತ್ರ ಅವಳ ಹೆಸರಿಗೆ ಏನಿದೆ, ಕಮಲಾಕರ್ ಭಟ್ಟನ ಹೆಸರಿಗೆ ಏನಿದೆ, ಮತ್ತು ಏನು ಸುಪಾರಿ ಕಿಲ್ಲರ್ ಬಂದಿದಾರಲ್ಲ ಮುಸ್ಲಿಂ, ಅವರ ಹೆಸರಿಗೆ ಏನಿದೆ, ಅವರೆಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿ ಈ ಒಂದು ಚಿಕಿತ್ಸೆಗೂ ಕೊಡಬೇಕು. ಮತ್ತೆ ಒಬ್ಬ ಸತ್ತಂತ ಅಮಾಯಕನ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಅವನ ಆಸ್ತಿ ಮುಟ್ಟುಗೋಲು ಹಾಕಿ ಅಲ್ಲಿ ಭರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೆ ತಲಾ ಗಾಯಾಳುಗಳಿಗೆ 25 ಲಕ್ಷವನ್ನು ಕೊಡಬೇಕು, ಕುಮಾರನಿಗೂ ಮತ್ತು ಮಹೇಶ್ವರಿಗೂ. ಈ ರೀತಿ ಸರ್ಕಾರ ತಕ್ಷಣ ಗಮನ ಹರಿಸಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಕಾನೂನು ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಿ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ನಾವು ಧಾರವಾಡ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನ್ಯಾಯಾಧೀಶರು ಮತ್ತು ಜಿಲ್ಲಾ ನ್ಯಾಯಾಧೀಶರು ಇವರು ಕೂಡ ಗಮನ ಹರಿಸಿ ಅವರಿಗೆ ಯಾವುದೇ ರೀತಿಯ ಬೇಲನ್ನು ಕೊಡಬಾರ್ದು. 11ನೇ ತಾರೀಕಿಗೆ ಕೇಸ್ ಇದೆ, ಮತ್ತು ಆ ಬೇಲಿಗೆ ಅವರು ಹಾಕಿದ್ದಾರೆ. ಯಾವುದೇ ವಕೀಲರು ಕೂಡ ಅವ್ರ ಪರವಾಗಿ ನಿಂತು ಬೇಲನ್ನು ಕೊಡಬಾರ್ದು. ಯಾಕಂದ್ರೆ ಇವತ್ತು ಅನೇಕ ಘಟನೆಗಳನ್ನ ಈ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ತಕ್ಷಣ ಬೇಲ್ ತೆಗೆದು ಹೊರಗೆ ಬರ್ತಾ ಇದ್ದಾರೆ. ಆದ್ರಿಂದ ಕೊಲೆಗಳು, ಕ್ರಿಮಿನಲ್ ಅಫೆನ್ಸ್ಗಳು ಜಾಸ್ತಿ ಆಗ್ತದೆ. ಆದ್ರಿಂದ ಸರ್ಕಾರಗಳು ಮತ್ತು ನ್ಯಾಯಾಧೀಶರು, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ತಮ್ಮದೇ ಮನೆಯಲ್ಲಿ ಏನೋ ತೊಂದರೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟರೆ ಇಂಥ ಕ್ರೈಮ್ಗಳು ಆಗಲ್ಲ. ಇವತ್ತು ಕೊಲೆ ಮಾಡ್ಕೊಂತಾರೆ, 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಬೇಲ್ ಆಗುತ್ತೆ, ಆರಾಮ್ ಓಡಾಡ್ತಾರೆ, ಮತ್ತೆ ಅಪರಾಧಗಳನ್ನು ಮಾಡ್ತಾರೆ. ಬೇಲ್ ಸಿಗ್ತಾರೆ ನಮ್ಗೆ ಹೆಂಗಿದ್ರು ಅಥವಾ ಜಾಮೀನು ಸಿಕ್ಕಿ ನಾವು ಹೊರಗಡೆ ಇರ್ಬೋದು ಅನ್ನುವಂಥ ದೃಷ್ಟಿಯಿಂದ ಏನು ಬೇಕಾದರೂ ಮಾಡಿದ್ರೆ ನಡೀತದೆ ಅಂತೇಳಿ ಇಂಥ ಕೆಲಸಗಳನ್ನ ಮಾಡ್ತಾರೆ. ಅದರಿಂದ ದಯವಿಟ್ಟು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತೀವಿ, ಇಡೀ ರಾಜ್ಯದಲ್ಲಿ ಈ ಒಂದು ಅಪರಾಧಿಗಳನ್ನು ಮಾಡಿದವರಿಗೆ ಮಾದರಿಯಾದಂಥ ಶಿಕ್ಷೆಯನ್ನು ನ್ಯಾಯಾಲಯ ಮತ್ತು ನಮ್ಮ ರಾಜ್ಯ ಸರ್ಕಾರ ನೀಡಬೇಕು. ಮತ್ತೆ ಅಪರಾಧ ಮಾಡಿದಂಥವರನ್ನ ತಕ್ಷಣ ಅವರ ಆಸ್ತಿಯನ್ನ ಸರ್ಕಾರನೇ ಮುಟ್ಗೋಲು ಹಾಕಬೇಕು. ಸರ್ಕಾರ ಮುಟ್ಗೋಲು ಹಾಕಿ ಆ ಪರಿಹಾರನ ಸರ್ಕಾರ ತಕ್ಷಣ ಅವರ ಆಸ್ತಿ ಮಾರಿ ಅಥವಾ ಯಾವ ರೀತಿ ಹರಾಜು ಮಾಡ್ತಾರೋ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ, ಆ ರೀತಿ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆನೂ ಆಗಬೇಕು ಮತ್ತು ಕಠಿಣ ಶಿಕ್ಷೆನೂ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ನಮ್ಮ ತಾಲೂಕಿನ ಸಮಾಜ ಬಾಂಧವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು, ಆದರೆ ಬರಲಿಲ್ಲ. ನಾನು ಒಂದು ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ, ಸಮಾಜ ಅಂದಾಗ ನಮ್ಮ ಅದು ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಸಮಾಜಕ್ಕೂ ಅವರವರದೇ ಆದಂಥ ಒಂದು ರಕ್ಷಣೆ ಕೊಡಬೇಕು. ಸಮಾಜ ಅಂದಾಗ ನಮ್ಮ ಸಮಾಜ ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದರೆ ಅಥವಾ ಇಂಥ ಘಟನೆಗಳಾದಾಗ ಸಮಾಜದವರು ಸ್ವಯಂ ಪ್ರೇರಿತರಾಗಿ ಇಂಥ ಪ್ರತಿಭಟನೆಗಳಲ್ಲಿ ಅಥವಾ ಮನವಿ ಕೊಡೋದ್ರಾಗಲೇ ಅನ್ಯಾಯ ಖಂಡಿಸೋದ್ರಲ್ಲಿ ಭಾಗವಹಿಸಬೇಕು. ನಮ್ಮ ಸಮಾಜ ಬರೀ ಊಟ ಮಾಡೋದಕ್ಕೆ, ಗುರಿ ಊಟ ಮಾಡೋದಕ್ಕೆ ಸೀಮಿತ ಆಗಬಾರ್ದು. ನಾನು ಬಹಳ ಬೇಜಾರದ ಸಂಗತಿ, ಇವತ್ತು ನಿನ್ನೆ ರಾತ್ರಿ ಇಡೀ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ದೀವಿ, ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೀವಿ, ಆದರೂ ಕೂಡ ಇವತ್ತು ಸಮಾಜದವರು ಬಂದಿಲ್ಲ. ಸಮಾಜದಲ್ಲಿ ಒಗ್ಗಟ್ಟಾಗಬೇಕು, ಎಲ್ಲ ವಿಚಾರದಲ್ಲೂ ಸಮಾಜದವರು ಒಗ್ಗಟ್ಟಾಗಬೇಕು. ಅನ್ಯಾಯದ ವಿರುದ್ಧ ಸಿಡಿದೇಳಿಲ್ಲ ಅಂದರೆ ಇವತ್ತು ಇವತ್ತು ಅವ್ರ ಮನೆಗಾಗಿದೆ, ನಾಳೆ ನಮ್ಮ ಮನೆಗಾಗುತ್ತೆ, ಇಡೀ ತಾಲೂಕಿನ ಸಮಾಜ ಬಾಂಧವರಿಗೆ ಆಗುತ್ತೆ. ಆವಾಗ ಅವರಿಗೆ ಆಗ್ತದೆ, ನಮಗೆ ಆಗ್ಬೇಕು, ಅವ್ರು ಮಾಡ್ಕೊಳ್ಳಿ ಅನ್ನುವಂಥ ಭಾವನೆ ಬರಬಾರ್ದು. ಎಲ್ಲರೂ ಒಟ್ಟಾಗಿ ಇಂಥ ಅನ್ಯಾಯಗಳನ್ನು ಖಂಡಿಸಬೇಕು. ತಕ್ಷಣ ರಾಜ್ಯ ಸರ್ಕಾರ ಮತ್ತು ನ್ಯಾಯಾಲಯ, ಜಿಲ್ಲಾಧಿಕಾರಿಗಳು ತಕ್ಷಣ ಈ ಕ್ರಮವನ್ನು ವಹಿಸಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವಳಿಗೋಸ್ಕರ ಅವಳು ಗಂಡನನ್ನ ಕೊಲ್ಲಿಕ್ಕೆ ಬಂದಂಥವರು ಇವತ್ತು ಅಮಾಯಕ ವಸಂತ ಜನತಾ ನಾಯಕರನ್ನು ಬಂದಿದ್ದಾರೆ. ಹಾಗಾಗಿ ಕಾನೂನಲ್ಲಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಯಾವುದೇ ಒತ್ತಡಕ್ಕೆ ಅಧಿಕಾರಿಗಳು ಮಣಿಬಾರದು. ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ನ್ಯಾಯಾಲಯ ಇರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಕಾನೂನು ಸಚಿವರು, ರಾಜ್ಯಪಾಲರು ಎಲ್ಲ
ವ್ಯವಸ್ಥೆಗಳು ಇದ್ರ ವಿರುದ್ಧ ನಿಂತು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು. ಯಾಕಂದ್ರೆ ಪ್ರಭಾವಿ ಇರೋದ್ರಿಂದ ಅನೇಕ ರಾಜಕೀಯ ಮುಖಂಡರುಗಳ ಫೋಟೋವನ್ನು ಇಟ್ಕೊಂಡು ಇವತ್ತು ಅಧಿಕಾರಿಗಳಿಗೆ ಎದುರಿಸುವಂತ ಕೆಲಸವನ್ನು ಮಾಡ್ಬೋದು. ಮುಂದೆ ಹಣದ ಆಮಿಷನು ಕೂಡ ಅಧಿಕಾರಿಗಳಿಗೂ ಅಥವಾ ನ್ಯಾಯಾಲಯಕ್ಕೂ ಒಟ್ಟುವಂತ ಪರಿಸ್ಥಿತಿ ಇರ್ಬೋದು. ಆದ್ರಿಂದ ಯಾವಕ್ಕೂ ಕೂಡ ಒತ್ತಡಕ್ಕೆ ಮಣಿದೆ ಕಾನೂನಿನಲ್ಲಿ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಅವರಿಗೆ ಮರಣದಂಡನೆ ಆಗಬೇಕು. 7 ಜನರಿಗೂ ಮರಣದಂಡನೆ ಆಗಬೇಕು, ಇಲ್ಲ ಅಂದ್ರೆ ಗಲ್ಲೇರಿಸಬೇಕು. ಅವರನ್ನ ಜೀವಾವಧಿ ಶಿಕ್ಷೆ ಮಾಡಿ ಯಾವುದೇ ಕಾರಣಕ್ಕೂ ಬೇಲ್ ಕೊಡದೆ ಅವರಿಗೆ ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು. ಅದರಿಂದ ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ನಮ್ಮ ಗೃಹ ಸಚಿವರು ಹೆಚ್ಚಿನ ಪ್ರಮುಖ ಪಾತ್ರವನ್ನು ವಹಿಸಬೇಕು. ನಾವು ಇವತ್ತು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಕಾರಣ ಇಷ್ಟೇ, ಈಗಾಗಲೇ ಚಿಕಿತ್ಸೆ ಪಡೆದಿರುವಂಥ ಕುಮಾರ್ ನಾಯ್ಕಿಗೆ ಬಹಳ ಬಡವ, ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವನಿಗೆ ಯಾವುದೇ ರೀತಿಯ ಹಣದ ಸೋರ್ಸ್ ಇಲ್ಲ, ಬಹಳ ಸಮಸ್ಯೆಲಿದ್ದಾನೆ. ಆದ್ರಿಂದ ಅವನಿಗೆ ತಕ್ಷಣ ಅಲ್ಲಿ ಬೇಕಾದಂಥ ಬಿಲ್ಲನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಸ್ವಲ್ಪ ಮಾತಾಡಿ ಆಸ್ಪತ್ರೆ ಜೊತೆ ವರ್ಣ ಮಾಡ್ತೀವಿ. ಆದರೆ ಇವತ್ತಿನವರೆಗೂ ಕೂಡ ಮಾತಾಡಲಿಲ್ಲ. ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಆ ಒಂದು ಬಿಲ್ ಕಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇದು ಅಮಾಯಕನ ಕೊಲೆ, ಅಚಾನಕವಾಗಿ ಮಾಡಿಲ್ಲ, ಬೇಕು ಅಂತಲೇ ಉದ್ದೇಶಪೂರ್ವಕ ಮಾಡಿದ್ರಿಂದ ಕಮಲಾಕರ ಭಟ್ಟನ ಆಸ್ತಿಯನ್ನು ಮತ್ತು ಸುಚಿತ್ರ ಅವಳ ಹೆಸರಿಗೆ ಏನಿದೆ, ಕಮಲಾಕರ ಭಟ್ಟನ ಹೆಸರಿಗೆ ಏನಿದೆ, ಮತ್ತು ಏನು ಸುಪಾರಿ ಕಿಲ್ಲರ್ ಬಂದಿದ್ದಾರಲ್ಲ ಮುಸ್ಲಿಂ, ಅವರ ಹೆಸರಿಗೆ ಏನಿದೆ, ಅವರೆಲ್ಲ ಆಸ್ತಿಗಳನ್ನು ಮುಟ್ಟುಗೋಲಾಕಿ ಈ ಒಂದು ಚಿಕಿತ್ಸೆಗೂ ಕೊಡಬೇಕು. ಮತ್ತೆ ಒಬ್ಬ ಸತ್ತಂತ ಅಮಾಯಕನ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಅವನ ಆಸ್ತಿ ಮುಟ್ಟುಗೋಲಾಕಿ ಅಲ್ಲಿ ಮರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೆ ತಲಾ ಗಾಯಾಳುಗಳಿಗೆ 25 ಲಕ್ಷವನ್ನು ಕೊಡಬೇಕು, ಕುಮಾರನಿಗೆ ಮತ್ತು ಮಹೇಶ್ವರಿಗೆ. ಈ ರೀತಿ ಸರ್ಕಾರ ತಕ್ಷಣ ಗಮನ ಹರಿಸಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಕಾನೂನು ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಿ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ನಾವು ಧಾರವಾಡ ಉಚ್ಚ ನ್ಯಾಯಾಲಯಕ್ಕೂ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನ್ಯಾಯಾಧೀಶರು ಮತ್ತು ಜಿಲ್ಲಾ ನ್ಯಾಯಾಧೀಶರು ಇವರು ಕೂಡ ಗಮನ ಹರಿಸಿ ಅವರಿಗೆ ಯಾವುದೇ ರೀತಿಯ ಬೇಲನ್ನು ಕೊಡಬಾರ್ದು. 11ನೇ ತಾರೀಕಿಗೆ ಕೇಸ್ ಇದೆ, ಮತ್ತೆ ಆ ಬೇಲಿಗೆ ಅವರು ಹಾಕಿದ್ದಾರೆ. ಯಾವುದೇ ವಕೀಲರು ಕೂಡ ಅವರು ಪರವಾಗಿ ನಿಂತು ಬೇಲನ್ನು ಕೊಡಬಾರ್ದು. ಯಾಕಂದ್ರೆ ಇವತ್ತು ಅನೇಕ ಘಟನೆಗಳನ್ನ ಈ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ತಕ್ಷಣ ಬೇಲ್ ತಂದು ಹೊರಗೆ ಬರ್ತಾ ಇದ್ದಾರೆ. ಆದ್ರಿಂದ ಕೊಲೆಗಳು, ಕ್ರಿಮಿನಲ್ ಅಫೆನ್ಸ್ಗಳು ಜಾಸ್ತಿ ಆಗ್ತದೆ. ಆದ್ರಿಂದ ಸರ್ಕಾರಗಳು ಮತ್ತು ನ್ಯಾಯಾಧೀಶರು, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ತಮ್ಮದೇ ಮನೆಯಲ್ಲಿ ಏನೋ ತೊಂದರೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಶಿಕ್ಷೆಯನ್ನು ಕೊಟ್ಟರೆ ಇಂಥ ಕ್ರೈಮ್ಗಳು ಆಗಲ್ಲ. ಇವತ್ತು ಕೊಲೆ ಮಾಡ್ಕೊಳ್ತಾರೆ, 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಬೇಲ್ ಆಗುತ್ತೆ, ಆರಾಮಾಗಿ ಓಡಾಡ್ತಾರೆ, ಮತ್ತೆ ಅಪರಾಧಗಳನ್ನು ಮಾಡ್ತಾರೆ. ಬೇಲ್ ಸಿಕ್ಕ ನಮ್ಗೆ ಹೆಂಗಿದ್ರು ಅಥವಾ ಜಾಮೀನು ಸಿಕ್ಕಿ ನಾವು ಹೊರಗಡೆ ಇರ್ಬೋದು ಅನ್ನುವಂಥ ದೃಷ್ಟಿಯಿಂದ ಏನು ವಿನಂತಿ ಮಾಡ್ಕೊಳ್ತೀವಿ, ಇಡೀ ರಾಜ್ಯದಲ್ಲಿ ಈ ಒಂದು ಅಪರಾಧಿಗಳನ್ನು ಮಾಡಿದವರಿಗೆ ಮಾದರಿಯಾದಂಥ ಶಿಕ್ಷೆಯನ್ನ ನ್ಯಾಯಾಲಯ ಮತ್ತು ನಮ್ಮ ರಾಜ್ಯ ಸರ್ಕಾರ ನೀಡಬೇಕು. ಮತ್ತೆ ಅಪರಾಧ ಮಾಡಿದಂಥವ್ರನ್ನ ತಕ್ಷಣ ಅವರ ಆಸ್ತಿಯನ್ನ ಸರ್ಕಾರನೇ ಮುಟ್ಗೋಲು ಹಾಕಬೇಕು. ಸರ್ಕಾರ ಮುಟ್ಗೋಲು ಹಾಕಿ ಆ ಪರಿಹಾರನ ಸರ್ಕಾರ ತಕ್ಷಣ ಅವರ ಆಸ್ತಿ ಮಾರಿ ಅಥವಾ ಯಾವ ರೀತಿ ಹರಾಜು ಮಾಡ್ತಾರೋ ಅಥವಾ ಏನ್ ಮಾಡ್ತಾರೋ ಗೊತ್ತಿಲ್ಲ, ಆ ರೀತಿ ಮಾಡಿ ಅವರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆನೂ ಆಗಬೇಕು ಮತ್ತು ಕಠಿಣ ಶಿಕ್ಷೆನೂ ಆಗಬೇಕು. ಕುಪ್ಪಾದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯ ಸಂಬಂಧ ಇವತ್ತು ನಮ್ಮ ಸಮಾಜದಿಂದ ಒಂದು ಮನವಿಯನ್ನು ಕೊಟ್ಟು ಆ ಕೇಸನ್ನು ಟೈಟ್ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವು ಇಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದು ತಮಗೆಲ್ಲ ಗೊತ್ತಿರಬೇಕು. ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳೇ ಆದಂಥ ಅವರಿಬ್ಬರಿಗೂ ಮೊದಲನೇದಾಗಿ A1 ಆರೋಪಿಗಳಾಗಿ, ನಂತರದಲ್ಲಿ ಬಾಕಿಯವ್ರನ್ನೆಲ್ಲ ಹಾಕಿ ಆ ಕುಟುಂಬಕ್ಕೆ ಏನಾದರೂ ಒಳ್ಳೇದಾಗಬೇಕು ಅಂದರೆ ಆ ಸ್ವಾಮಿಯ ಎಲ್ಲ ಆಸ್ತಿಯನ್ನು ಗೌರ್ಮೆಂಟ್ ಮುಟ್ಗೋಲು ಹಾಕೊಂಡು ಅದರಲ್ಲಿ ಕೆಲವಷ್ಟು ಪಾರ್ಟನ್ನು ಅದೇನು ಸಂತೃಪ್ತ ಕುಟುಂಬ ಇದೆ ಅದಕ್ಕೆ ಹಂಚಬೇಕು ಅಂತೇಳಿ ನಮ್ಮದು ಭಾವನೆ. ಆ ರೀತಿಯಲ್ಲಿ ಆದರೆ ಅದಕ್ಕೆ ಒಂದು ನ್ಯಾಯ ಒದಗಿಸಿದಂತೆ ಆಗುತ್ತೆ ಅಂತೇಳಿ ನಮ್ಮ ಭಾವನೆ. ಹಾಗಾಗಿ ನಾವೆಲ್ಲ ಸಮಾಜದ ಬಾಂಧವರು ಸೇರಿ ಈ ದಿವಸ ಮನವಿಯನ್ನು ಕೊಡೋಣ, ಇದಕ್ಕೆ ಪ್ರತಿಭಟನೆಯನ್ನು ಸಹ ನಾವು ಸಲ್ಲಿಸ್ತಾ ಇದ್ದೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.